ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಸಭೆಯಾಗಿದೆ. ವೈದ್ಯಕೀಯ ಶಿಕ್ಷಣ ಸಚಿವರು ವಿಧಾನಸೌಧದಲ್ಲಿ ಸಭೆ ನಡೆಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಿದ್ದಾರೆ ಸಚಿವರು. ಕೋವಿಡ್ ನಿಯಂತ್ರಣದ ಸಿದ್ಧತೆಯ ಕುರಿತು ಈ ಸಭೆಯಲ್ಲಿ ಚರ್ಚೆಯಾಗಿದೆ. ಸದ್ಯಕ್ಕೆ ಮಾಸ್ಕ್ ಕಡ್ಡಾಯ ಮಾಡೋ ಅಗತ್ಯ ಇಲ್ಲ ಅಂತ ಸಚಿವ ಹೇಳಿದ್ದಾರೆ. ಒಟ್ಟಲ್ಲಿ ಸಿದ್ಧತೆಯನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ಇದೆಲ್ಲ ಮೈಲ್ಡ್ ಕೇಸಸ್ ಇದೆ, ಎಲ್ಲ ಆಲ್ಮೋಸ್ಟ್ ಗುಣಮುಖರಾಗಿದ್ದಾರೆ. ಮತ್ತು ಇದರಲ್ಲಿ ಯಾರು ಹಾಸ್ಪಿಟಲೈಸ್ ಆಗಿಲ್ಲ, ಒಂದೇ ಒಂದು ಹಾಸ್ಪಿಟಲೈಸ್ ಆಗಿ ಅವರು ಕೂಡ ಚೇತರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಯಾರು ಜನ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡಲಾಗಿದೆ. ಅದರ ಪ್ರಯುಕ್ತ ಇವತ್ತು ನಾವು ಕೂಡ ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳ ಡೈರೆಕ್ಟರ್ಸು ಮತ್ತು ಮೆಡಿಕಲ್ ಸೂಪರಿಂಟೆಂಡೆಂಟ್ಸು, ಸ್ಪೆಷಲ್ ಆಫೀಸರ್ಸು ಇವತ್ತೊಂದು ಝೂಮ್ ಮೀಟಿಂಗ್ ಅನ್ನ ಮಾಡಿದ್ದೀವಿ. ನಾವು ಮುಖ್ಯವಾಗಿ ಅವ್ರಿಗೆ ಏನ್ ಹೇಳಿದೆ ಅಂದ್ರೆ, ಮೊದಲನೇದಾಗಿ ನೀವು ಟೆಸ್ಟಿಂಗ್ ಫೆಸಿಲಿಟಿಯನ್ನ ನೀವು ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಎಲ್ಲರ ಹತ್ರ ಇವತ್ತು ಇಕ್ವಿಪ್ಮೆಂಟ್ ಇದೆ, ಲ್ಯಾಬ್ ಇದೆ. ಆದ್ರೆ RT-PCR ಕಿಟ್ಸು NHM ಅಲ್ಲಿ ಆರೋಗ್ಯ ಇಲಾಖೆ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮೊದಲನೇದಾಗಿ ಟೆಸ್ಟಿಂಗ್ ಫೆಸಿಲಿಟಿಯನ್ನ ಅಕ್ರಾಸ್ ದ ಸ್ಟೇಟ್ 4 ಡಿವಿಷನ್ ಅಲ್ಲಿ ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳು, ಅಂದ್ರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಆಗಿರ್ಲಿ ಅಥವಾ ಆರೋಗ್ಯದ ಸಿಬ್ಬಂದಿಗಳು ಅವರು ಮಾಸ್ಕ್ ಧರಿಸ್ತಕ್ಕಂಥದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಯಾವ ಸಾರಿ ಕೇಸಸ್ ಇರ್ತದೆ ಅದಕ್ಕೆ ಟೆಸ್ಟ್ ಮಾಡ್ತಕ್ಕಂಥದ್ದನ್ನು ಸೂಚನೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಅವೈಲಬಿಲಿಟಿ ಆಫ್ ಆಕ್ಸಿಜನೇಟೆಡ್ ಬೆಡ್ ಎಲ್ಲ ರೆಡಿ ಎಷ್ಟೆಷ್ಟಿದೆ, ಆಮೇಲೆ ನಮಗೆ ಆಕ್ಸಿಜನ್ ಕೆಪಾಸಿಟಿ ಎಷ್ಟಿದೆ, ಆಮೇಲೆ ಎಷ್ಟು ಬೆಡ್ಸ್ ಇದೆ ಅದನ್ನು ಕೂಡ ಎಲ್ಲ ರಿಅಸೆಸ್ ಮಾಡಕ್ಕೆ ಹೇಳಿದ್ದೀವಿ. ಜೊತೆಗೆ ಇವತ್ತು ಏನೇನು ಇಕ್ವಿಪ್ಮೆಂಟ್ಸ್ ಇದು ವೆಂಟಿಲೇಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಕ್ವಿಪ್ಮೆಂಟ್ ಏನಿದಕ್ಕೆ ಅವಶ್ಯಕತೆ ಇದೆ ಅದರ ಅವೈಲಬಿಲಿಟಿನೂ ಕೂಡ ನಾವು ಅಸೆಸ್ ಮಾಡ್ಕೊಳ್ಳಕ್ಕೆ ಹೇಳಿದ್ದೀವಿ. ಮತ್ತು ಜೊತೆಗೆ ಅವೈಲಬಿಲಿಟಿ ಆಫ್ ದ ಡ್ರಗ್ಸ್, ಇದಕ್ಕೆ ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆಗಿರುತ್ತೆ ಮೈಲ್ಡ್ ಕೇಸಸ್ ಅಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.